ಮಳವಳ್ಳಿ ಪಟ್ಟಣದ ಹಯಗ್ರೀವ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ವತಿಯಿಂದ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ವಿಜೃಂಭಣೆಯಿಂದ ನಡೆಸಲಾಯಿತು. ಕಾರ್ಯಕ್ರಮವನ್ನು ವಿಶ್ವಕರ್ಮ ಮಹಾಸಭಾ ಜಿಲ್ಲಾಧ್ಯಕ್ಷ ಪ್ರಕಾಶ ಮಾತನಾಡಿ, ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಉತ್ತಮ ವಿದ್ಯಾಭ್ಯಾಸ ಮಾಡಿ ದೇಶಕ್ಕೆ ಉತ್ತಮ ಪ್ರಜೆಯಾಗಬೇಕು, ಅದಕ್ಕಾಗಿ ಈ ಸಂಸ್ಥೆಯನ್ನು ಬಳಸಿಕೊಳ್ಳಿ ಎಂದರು. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರವನ್ನು ಕಲಿತುಕೊಳ್ಳಬೇಕಾಗಿದೆ ಎಂದರು. ಇದೇ ವೇಳೆ ವಿದ್ಯಾರ್ಥಿಗಳು ವಿವಿಧ ವೇಷಭೂಷಣ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ರಂಜಿಸಿದರು. ಸಮಾರಂಭದಲ್ಲಿ ನಿವೃತ್ತ ಸೈನಿಕ ಸುರೇಶಯೋಧರನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ನಿವೃತ್ತ ಸೈನಿಕ ಸುರೇಶಯೋಧ, ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಜಿಲ್ಲಾಧ್ಯಕ್ಷ ಪ್ರಕಾಶ, ಹಯಗ್ರೀವ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಮತ್ತು ಟ್ಯುಟೋರಿಯಲ್ ಸಂಸ್ಥಾಪಕ ಶರತ್, ಅನಿಲ್ ಸೇರಿದಂತೆ ಹಲವರು ಇದ್ದರು. ಈ ಕಾರ್ಯಕ್ರಮವನ್ನು ಸುಮಾರು 3 ವರ್ಷಗಳ ಹಿಂದೆನೇ ನಾವು ಪ್ಲಾನ್ ಮಾಡಿದ್ವಿ. ಈ ಕಾರ್ಯಕ್ರಮದ ಮೂಲಕ ಏನು ಮಕ್ಕಳಿಗೆ ನಾವು ಒಂದು ಶಿಕ್ಷಣ ಕೊಡಬೇಕು, ಮಕ್ಕಳಲ್ಲಿ ಶಿಕ್ಷಣದ ಬಗ್ಗೆ ಅರಿವುಗಳನ್ನು ಮೂಡಿಸಬೇಕು, ಸಮಾಜದ ಪೀಳಿಗೆಗಳು ಯಾವ ರೀತಿ ನಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ಇದನ್ನ ಮಾಡಬೇಕು ಅಂತೇಳಿ 3-4 ವರ್ಷಗಳಿಂದ ಪ್ರಯತ್ನ ಪಟ್ಟು ಕೆಲವು ಸಂದರ್ಭಗಳಿಂದ ನಮಗೆ ಅದು ಸಾಧ್ಯವಾಗದಿರೋ ಕಾರಣ ಏನು ಈ 25-26ರಲ್ಲಿ ಇದನ್ನ ಸಂಸ್ಥಾಪಕ ಅಧ್ಯಕ್ಷರಾಗಿ ಶರತ್ರವರು ಓಪನ್ ಮಾಡಿದ್ರು. ಅವ್ರಿಗೆ ಧನ್ಯವಾದಗಳನ್ನು ಕೂಡ ನಾವು ಹೇಳ್ತಾ, ಏನು ಇವತ್ತು ನಮ್ಮ ಈ ವೇದಿಕೆ ಮೇಲೆ ಆಸೀನರಾಗಿದ್ದರೆ ಸುರೇಶ್ ಕುಮಾರ್ ಅವರ ಮಾರ್ಗದರ್ಶನದಂತೆ ಮುಂದಿನ ದಿನಗಳಲ್ಲಿ ಮಕ್ಕಳು ಅತಿ ಹೆಚ್ಚು ಓದಬೇಕು. ಆ ಹೆಚ್ಚು ಓದಿ ಏನು ಈ ಸಮಾಜಕ್ಕೆ ಒಂದು ಗೌರವವನ್ನು ತರಬೇಕು. ಈಗ ಸುರೇಶ್ ಅವರು ಹೇಳಿದ್ರು, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗಬೇಕು, ಬೇರೆ ಬೇರೆ ಕೆಲಸಗಳಾಗಬೇಕು. ಅದರ ಜೊತೆಗೆ ಮಕ್ಕಳು ಏನು ಗಡಿ ಕಾಯುವಂತ ಒಂದು ಏನು ಮಿಲಿಟರಿ ಇದೆಯಲ್ಲ, ಆ ಮಿಲಿಟರಿನಲ್ಲಿನೂ ಕೂಡ ಕೆಲವರು ಭಾಗವಹಿಸಬೇಕು, ನಮ್ಮ ದೇಶಕ್ಕೋಸ್ಕರ ತಮ್ಮ ಸೇವೆಗಳನ್ನು ಅರ್ಪಿಸಬೇಕು ಅಂತ ಹೇಳ್ತಾ, ಇವತ್ತು ಎಲ್ಲ ನಡೆದಿರುವಂತ ಎಲ್ಲ ಭಕ್ತಾದಿಗಳಿಗೂ ಹಾಗೂ ನಮ್ಮ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ 2 ಮಾತುಗಳನ್ನ ಅವಕಾಶ ಮಾಡಿಕೊಡೋದಕ್ಕೆ ತಮ್ಮೆಲ್ಲರಿಗೂ ವಂದಿಸ್ತಾ, ಜೈ ಹಿಂದ್, ಜೈ ಭಾರತ್. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ